ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಯೌವನದಲ್ಲಿದ್ದಾಗ ಆಡಬಾರ್ದು ಆಟ ಆಡಿ ವಯಸ್ಸಾದ ಮೇಲೆ ಅಂದ್ರೆ ಮುದುಕರಾದ ಮೇಲೆ ಟಿವಿ ಚಾನೆಲ್ಗಳಲ್ಲಿ ಕೂತು ಸ್ಟೇಜ್ ಮೇಲೆ ನಿಂತು ದೊಡ್ಡ ದೊಡ್ಡ ಮಾತಾಡೋದು ಇವತ್ತಿನ ಟ್ರೆಂಡ್ ಆಗ್ಬಿಟ್ಟಿದೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ದಕ್ಷಿಣ ಭಾರತದ ಮಹಾನ್ ನಟಿ ಲಕ್ಷ್ಮಿ ಅಲಿಯಾಸ್ ಜೂಲಿ ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ, ನೀನು ಸಾಕಿದ ನಾಯಿ ತರಹ ನಿನ್ನ ಪಾದ ಸೇವೆ ಮಾಡ್ತೀನಿ, ನೀನು ಹೇಳ್ದಾಗೆಲ್ಲ ಕೇಳ್ತೀನಿ, ನನ್ನ ಮದುವೆ ಆಗುವಂತ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದಾದ್ರು ಯಾರಿಗೆ? ಲಕ್ಷ್ಮಿ ರೂಮ್ ನಲ್ಲೇ ಮದುವೆ ಆಗಿ ಅಲ್ಲೇ ಫಸ್ಟ್ ನೈಟ್ ಮಾಡಿಕೊಂಡಿದ್ದಾದ್ರು ಯಾರ ಜೊತೆ? ಲಕ್ಷ್ಮಿ ಮತ್ತು ಅಂಬರೀಷ್ ಮಧ್ಯ ಆ ರಾತ್ರಿ ನಡೆದಿದ್ದಾದ್ರು ಏನು? ಅನಂತ್ನಾಗ್ ಮತ್ತು ಲಕ್ಷ್ಮಿ ನಡುವೆ ನಿಜವಾಗ್ಲೂ ಸಂಬಂಧ ಇತ್ತಾ? ಲಕ್ಷ್ಮಿ ಒಬ್ಬ ಗಂಡ ಬೇಡ ಅಂತ 3 ಜನರನ್ನ ಒಬ್ಬರ ಹಿಂದೆ ಒಬ್ಬರಂತೆ ಮದುವೆ ಆಗಲು ಕಾರಣ ಏನು ಎಂಬ ಎಲ್ಲ ರೋಮಾಂಚನದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಲಕ್ಷ್ಮಿ ಅಲಿಯಾಸ್ ಜೂಲಿ ಲಕ್ಷ್ಮಿ ಹುಟ್ಟಿದ್ದು 1952ನೇ ಇಸ್ವಿ ಡಿಸೆಂಬರ್ 13ನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ. ತಂದೆ ವೈ ವರದರಾವ್, ತಾಯಿ ಕುಮಾರಿ ರುಕ್ಮಿಣಿ. ಇನ್ನು ಲಕ್ಷ್ಮಿ ತಂದೆ ವರದರಾವ್ ಅವರು ತೆಲುಗು ಸಿನಿಮಾಗಳಿಗೆ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಎಡಿಟರ್ ಆಗಿ, ಚಿತ್ರಕಾರರಾಗಿ ಹೀಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ರು. ಈ ಕಾರಣದಿಂದಲೇ ಚಿತ್ರರಂಗದ ಪರಿಚಯ ಲಕ್ಷ್ಮಿಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಇತ್ತು. ಇನ್ನು ನಟಿ ಲಕ್ಷ್ಮಿ ಬಗ್ಗೆ ಹೇಳ್ಬೇಕಾಗೇ ಇಲ್ಲ. ಈಕೆ ಒಂದು ಕಾಲದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿ ಪಂಚಭಾಷೆ ಕಲಾವಿದೆಯಾಗಿ ಮಿಂಚಿ ಒಳ್ಳೆ ಹೆಸರನ್ನ, ಹಣ, ಕೀರ್ತಿಯನ್ನ ಸಂಪಾದನೆ ಮಾಡಿದ್ರು. ಅತಿ ಮುಖ್ಯವಾಗಿ ತಮಿಳು, ತೆಲುಗು ಮತ್ತು ಕನ್ನಡ ಚಿತ್ರರಂಗವನ್ನ ಅಂತೂ ಈಕೆ 1970-80ರ ದಶಕದಲ್ಲಿ ರಾಣಿಯಾಗಿ ಆಳ್ಕೆಯನ್ನು ನಡೆಸಿದ್ರು. ಲಕ್ಷ್ಮಿ ಸುರಸುಂದರಿ, ಜೊತೆಗೆ ಬುದ್ಧಿವಂತೆ ಕೂಡ. ಈ ಲಕ್ಷ್ಮಿ ಅವರಿಗೆ ಜೊತೆಗೆ ವಾಯ್ಸ್ ಅಂದ್ರೆ ಧ್ವನಿಗೂ ಕೂಡ ಆಗಿನ ಕಾಲದಲ್ಲಿ ಲಕ್ಷಗಟ್ಟಲೆ ಅಭಿಮಾನಿಗಳಿದ್ರು. ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನಟಿಸುವುದರಲ್ಲಂತೂ ಈ ಲಕ್ಷ್ಮಿ ಅವರಿಗೆ ಲಕ್ಷ್ಮಿಯವರೇ ಸಾಟಿ ಎಂಬಂತೆ ನಟಿಸ್ತಾ ಇದ್ರು. ಪಾತ್ರ ಯಾವುದಾದ್ರೂ ಸರಿ, ಆ ಪಾತ್ರಕ್ಕೆ ತಕ್ಕಂತ ನಟನೆ, ಪಾತ್ರಕ್ಕೆ ತಕ್ಕಂತ ಅಭಿನಯ. ಲಕ್ಷ್ಮಿ ನಟನ ಜೀವನ ಅಂದ್ರೆ ಪ್ರೊಫೆಷನಲ್ ಲೈಫ್ ಅದ್ಭುತ, ಅತ್ಯಮೋಘ. ಆದ್ರೆ ಆಕೆಯ ವೈಯಕ್ತಿಕ ಜೀವನ ಅಂದ್ರೆ ಪರ್ಸನಲ್ ಲೈಫ್ ಮಾತ್ರ ಅಸಹ್ಯ. ಭಾರಿ ವಿವಾದಗಳು, ಅನೈತಿಕ ಸಂಬಂಧಗಳು, 3 ಮದುವೆಗಳು. ಸಿನಿಮಾದಲ್ಲಿ ನಟಿಸಿ ಲಕ್ಷ್ಮಿ ಎಷ್ಟು ಪಾಪ್ಯುಲರ್ ಅಂದ್ರೆ ಪ್ರಸಿದ್ಧ ನಟಿ ಏನೋ ಅಷ್ಟೇ ಪಾಪ್ಯುಲರ್ ಈಕೆ ತನ್ನ ವೈಯಕ್ತಿಕ ಜೀವನದಲ್ಲಿ ಈಕೆ ಮಾಡಿಕೊಂಡಿರುವಂತಹ ವಿವಾದಗಳಿಂದ ಅಂದ್ರೆ ಕಾಂಟ್ರವರ್ಸಿಗಳಿಂದ. ಇನ್ನು ಪ್ರೀತಿ ಪ್ರೇಮದ ವಿಷಯದಲ್ಲಂತೂ ಈ ಲಕ್ಷ್ಮಿ ಫುಲ್ ಬೋಲ್ಡ್. ಯಾರನ್ನಾದ್ರೂ ಈಕೆ ಇಷ್ಟಪಟ್ಟರೆ ಮುಗಿತು, ರೆಬಲ್ ಆಗಿ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಪ್ರಪೋಸ್ ಮಾಡಿಬಿಡ್ತಿದ್ರು. ಇಷ್ಟ ಆದವ್ರನ್ನ ಮದುವೆ ಆಗ್ತಿದ್ರು. ಅಕಸ್ಮಾತ್ ಮದುವೆ ಆದ್ಮೇಲೆ ಆತನ ಜೊತೆ ಸಂಸಾರ ಮಾಡೋಕೆ ಕಷ್ಟ ಆಯ್ತು ಅಂದ್ರೆ ಸಿಂಪಲ್ ಆಗಿ ಬಿಟ್ಬಿಡ್ತಿದ್ರು. ನಾನು ಆಗ್ಲೇ ಹೇಳಿದ ಹಾಗೆ ಲಕ್ಷ್ಮಿ ತಂದೆ ವರದರಾವ್ ಅವರು ತೆಲುಗು ಸಿನಿಮಾಗಳಿಗೆ ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿದ್ದರಿಂದ ಅವ್ರನ್ನ ನೋಡಲು ಅವರ ಮನೆಗೆ ಅನೇಕ ಚಿತ್ರರಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಹೋಗಿ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ 10ನೇ ಕ್ಲಾಸ್ನಲ್ಲಿ ಲಕ್ಷ್ಮಿ ಓದುತ್ತಿರ್ಬೇಕಾದ್ರೇನೆ ತೆಲುಗು ಸಿನಿಮಾಗಳ ಪ್ರಖ್ಯಾತ ನಿರ್ದೇಶಕ ರಾಜ್ ಗೋಪಾಲ್ ಅವರು ಲಕ್ಷ್ಮಿ ತಂದೆ ವರದರಾವ್ ಅವರನ್ನ ನೋಡಲು ಲಕ್ಷ್ಮಿ ಮನೆಗೆ ಹೋಗಿದ್ರು. ಅಲ್ಲಿ ಅಂದವಾಗಿ ಸುಂದರವಾಗಿದ್ದಂತ ಲಕ್ಷ್ಮಿನ ನೋಡಿ, ನೀನು ಸಿನಿಮಾದಲ್ಲಿ ನಟಿಸ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ಲಕ್ಷ್ಮಿ, ನಾನು ಸಿನಿಮಾಗಳಲ್ಲಿ ಯಾವುದೇ ಕಾರಣಕ್ಕೂ ನಟಿಸಲ್ಲ ಅಂತ ಉತ್ತರವನ್ನು ಕೊಟ್ಟರು. ಆಗ ರಾಜ್ಗೋಪಾಲ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ತಂದೆ ವರದರಾವ್ ಅವರನ್ನ ಕೇಳಿದಾಗ ಅವರು ಈ ನಟನೆ ಗಿಟನೆ ಎಲ್ಲ ಆಕೆಗೆ ಸಂಬಂಧಪಟ್ಟಿದ್ದು ಮತ್ತು ಆಕೆಯ ಇಷ್ಟ, ನಾವು ಹೇಳಿದ್ವಿ ಅಂತೇಳಿ ಆಕೆ ಏನು ಸಿನಿಮಾಗಳಲ್ಲಿ ನಟಿಸಲ್ಲ ಮತ್ತು ನಮ್ಮ ಮಾತನ್ನ ಆಕೆ ಕೇಳೋದು ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ರಾಜ್ಗೋಪಾಲ್ ಮಾತ್ರ ತನ್ನ ಪ್ರಯತ್ನವನ್ನ ಬಿಡ್ಲಿಲ್ಲ. ಕಂಟಿನ್ಯೂಸ್ ಆಗಿ ಅಂದ್ರೆ ನಿರಂತರವಾಗಿ ಲಕ್ಷ್ಮಿ ಮನೆಗೆ ಹೋದಾಗೆಲ್ಲ ಲಕ್ಷ್ಮಿ ಅವರನ್ನ ನೀನು ಸಿನಿಮಾಗಳಲ್ಲಿ ನಟಿಸ್ತೀಯಾ ಅಂತ ಕೇಳ್ತಾ ಇದ್ರು ಮತ್ತು ಲಕ್ಷ್ಮಿ ಅವರನ್ನ ಒಪ್ಪಿಸಲು ಪ್ರಯತ್ನ ಪಡ್ತಿದ್ರು. ಇದರಿಂದ ಲಕ್ಷ್ಮಿಗೂ ಕೂಡ ಒಂದು ದಿನ ಕೋಪ ಬಂದು, ನಿಮ್ಮ ಸಿನಿಮಾದಲ್ಲಿ ನಾನು ನಟಿಸಿದ್ರೆ ನನಗೆ ಎಷ್ಟು ಹಣ ಕೊಡ್ತೀರಾ? ನೀವು ಕೊಡುವಂತಹ ಹಣದ ಮೊತ್ತ ಅಂದ್ರೆ ಅಮೌಂಟ್ ನನಗಿಷ್ಟ ಆದ್ರೆ ನಾನು ನಟಿಸ್ತೀನೋ ಇಲ್ವೋ ಅಂತ ಹೇಳ್ತೀನಿ ಅಂದ್ರು. ಲಕ್ಷ್ಮಿ ಹೇಳಿದಂತಹ ಈ ಮಾತನ್ನು ಕೇಳಿದಂತಹ ರಾಜ್ಗೋಪಾಲ್ ನಿಜಕ್ಕೂ ಒಂದು ಕ್ಷಣ ಬೆಚ್ಚ ಬಿದ್ದಿದ್ರು. ಬರೀ ಹಣಕ್ಕೋಸ್ಕರ ನಟಿಸ್ತೀಯಾ, ಅವಕಾಶಗಳು ಬೇಡವಾ ಅಂತ ಕೇಳಿದ್ರು. ಅದಕ್ಕೆ ಲಕ್ಷ್ಮಿ, ನೀವು ಹೇಗಿದ್ರು ಈಗ ಅವಕಾಶ ಕೊಡ್ತಾ ಇದ್ದೀರಲ್ಲ, ನೀವು ನಟಿಸುವ ಅವಕಾಶ ಕೊಡ್ತಾ ಇರೋದ್ರಿಂದ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಅವಕಾಶ ಅಂತೂ ಸಿಕ್ಕಿದೆ, ಈಗ ನೀವು ಎಷ್ಟು ಹಣ ಕೊಡ್ತೀರಾ ಅನ್ನೋದರ ಮೇಲೆ ನಾನು ನನ್ನ ತೀರ್ಮಾನವನ್ನ ಹೇಳ್ತೀನಿ ಅಂತ ಹೇಳಿದ್ರು ಲಕ್ಷ್ಮಿ. ಆಗ ರಾಜ್ಗೋಪಾಲ್ 2500 ರೂಪಾಯಿಗಳನ್ನ ನಿನಗೆ ಈ ಸಿನಿಮಾಗೆ ಕೊಡ್ತೀನಿ ಎಂದ್ರು. ಆಗ ಲಕ್ಷ್ಮಿ, ನನಗೆ ನೀವು ಮೊದಲೇ ಇಷ್ಟು ಕೊಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಆಗ್ಲೇ ನಟಿಸೋಕೆ ಒಪ್ಪಿಕೊಳ್ಳುತ್ತಿದ್ದೆ ಅಂತ ಹೇಳಿದ್ರು. ಆದ್ರೆ ಒಂದು ಮಾತು, ನನಗೆ ಈ ನಟನೆ ಅಂದ್ರೆ ಆಕ್ಟಿಂಗ್ ಬರಲ್ಲ ಅಂತ ಹೇಳಿದ್ರು ಲಕ್ಷ್ಮಿ. ಆಗ ರಾಜ್ಗೋಪಾಲ್, ಅದೇನೆಲ್ಲ
ನಾವು ನೋಡ್ಕೋತೀವಿ ಅಂತೇಳಿ ಸಿನಿಮಾವನ್ನ ಆರಂಭಿಸಿದ್ರು. ಆ ರೀತಿಯಲ್ಲಿ ಜೀವನ ಮಾಸಂ ಎಂಬ ತಮಿಳು ಸಿನಿಮಾದ ಮೂಲಕ ಲಕ್ಷ್ಮಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದೇ ಸಮಯದಲ್ಲಿ ತೆಲುಗಿನ ಆಗಿನ ಸ್ಟಾರ್ ನಟ ಎಸ್ ವಿ ರಂಗಾರಾವ್ ಅವರು ಕೂಡ ಲಕ್ಷ್ಮಿಯನ್ನ ತಮ್ಮ ಬಾಂಧವ್ಯಲು ಎಂಬ ಸಿನಿಮಾದಲ್ಲಿ ನಟಿಸಲು ಅವಕಾಶವನ್ನು ಕೊಟ್ಟು ಜೊತೆಗೆ ಆಕೆಗೆ ನಟಿಸುವುದನ್ನ ಹೇಳ್ಕೊಟ್ರು. ಇದರಿಂದ ಲಕ್ಷ್ಮಿಗೆ ನಟನೆ ಅನ್ನುವುದು ಬಹಳ ಸುಲಭವಾಗಿ ಹೋಯಿತು. ಅದೃಷ್ಟ ನೋಡಿ ಅದೇ 1968ನೇ ಇಸ್ವಿಯಲ್ಲಿ ಲಕ್ಷ್ಮಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಗೋವಾದಲ್ಲಿ CID 999 ಎಂಬ ಸಿನಿಮಾದಲ್ಲಿ ನಟಿಸುವುದರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕೂಡ ಪಾದಾರ್ಪಣೆ ಮಾಡ್ತಾರೆ. ಇಷ್ಟೆಲ್ಲ ಮೇಲಿಂದ ಮೇಲೆ ಅವಕಾಶಗಳು ಸಿಗ್ತಾ ಇರಬೇಕಾದ್ರೆ ಯಾರು ತಾನೇ ಸುಮ್ಮನಿರ್ತಾರೆ. ಆದ್ದರಿಂದ ಲಕ್ಷ್ಮಿ ದುಡ್ಡಿನ ವಿಷಯದಲ್ಲಿ ಅಂದರೆ ಸಂಭಾವನೆಯ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು. ಮೊದಲಿಗೆ ಸಿನಿಮಾ ಒಂದಕ್ಕೆ 2500 ರೂಪಾಯಿ ತೆಗೆದುಕೊಳ್ಳುತ್ತಿದ್ದ ಲಕ್ಷ್ಮಿ 5 ವರ್ಷದ ನಂತರ ಆ ಸಂಭಾವನೆಯನ್ನ ಒಂದೇ ಸಲ 10,000 ರೂಪಾಯಿಗೆ ಏರಿಕೆ ಮಾಡಿಬಿಟ್ರು. ಇಷ್ಟು ಸಂಭಾವನೆಯನ್ನ ಏರಿಸಿದ್ರು ಲಕ್ಷ್ಮಿಗೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳು ಕಡಿಮೆ ಆಗಲಿಲ್ಲ. ಆಗಿನ ಸಮಯದಲ್ಲಿ ಕೇವಲ 1 ವರ್ಷಕ್ಕೆ ಲಕ್ಷ್ಮಿ ಅಭಿನಯದ 10 ಸಿನಿಮಾಗಳು ರಿಲೀಸ್ ಆಗ್ತಿದ್ವು. ಅಂದರೆ ಲಕ್ಷ್ಮಿ ಅವರಿಗೆ ಆ ಕಾಲದಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ನೀವೇ ಒಮ್ಮೆ ಯೋಚಿಸಿ ನೋಡಿ. ಇದೇ ರೀತಿ ಸಿನಿಮಾಗಳಲ್ಲಿ ನಟಿಸುತ್ತಾ ಇರಬೇಕಾದ್ರೇನೆ 1969ನೇ ಇಸ್ವಿಯಲ್ಲಿ ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ಲಕ್ಷ್ಮಿ ತಂದೆ ತಾಯಿ ಲಕ್ಷ್ಮಿಯನ್ನ ಭಾಸ್ಕರ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದರೆ ಲಕ್ಷ್ಮಿ ಅಷ್ಟೊತ್ತಾಗಲೇ 10ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಿಗೆ ಸೈನ್ ಮಾಡಿ ಕಮಿಟ್ ಆಗಿದ್ರು. ಆದ್ದರಿಂದ ಇನ್ನು ಮದುವೆಯಾಗಿ ಸಿನಿಮಾಗಳಲ್ಲಿ ನಟಿಸಲ್ಲ ಅಂದರೆ ತೆಗೆದುಕೊಂಡಿರುವಂತಹ ಹಣವನ್ನ ವಾಪಸ್ ಕೊಡಬೇಕಾಗುತ್ತೆ ಅಂತ ಹೇಳಿ ಮದುವೆ ನಂತರ ಕೂಡ ನಾನು ಸಿನಿಮಾಗಳಲ್ಲಿ ನಟಿಸ್ತೀನಿ, ಆಗಿದ್ರೆ ಮಾತ್ರ ಈ ಮದುವೆಗೆ ನಾನು ಒಪ್ಕೋತೀನಿ ಅಂತ ಹೇಳಿ ತನ್ನ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದಂತಹ ಭಾಸ್ಕರ್ ಹತ್ರ ಹೇಳಿ ಒಪ್ಪಿಗೆಯನ್ನು ಸಹ ಪಡೆದುಕೊಂಡಿದ್ರು. ಇದಕ್ಕೆ ಭಾಸ್ಕರ್ ಸಹ ಒಪ್ಪಿದ್ರು. ಇದರಿಂದ ಲಕ್ಷ್ಮಿ ಮದುವೆ ಆಯಿತು. ಮದುವೆ ಆದ 2 ವರ್ಷಕ್ಕೆ ಐಶ್ವರ್ಯ ಎಂಬ ಮಗಳು ಕೂಡ ಜನಿಸಿದ್ಲು. ಆದರೆ ಮಗಳು ಹುಟ್ಟಿದ ನಂತರ ಕೂಡ ಲಕ್ಷ್ಮಿಗೆ ಡಿಮ್ಯಾಂಡು ಕಡಿಮೆ ಆಗಲಿಲ್ಲ. ಅದೇ ಸಮಯದಲ್ಲಿ ಗಂಡನ ಜೊತೆ ಭಿನ್ನಾಭಿಪ್ರಾಯ ಅನ್ನುವುದು ಬಂದು ಮನಸ್ತಾಪ ಅನ್ನುವುದು ಆಗಿ ಗಂಡನಿಗೆ ಡೈವರ್ಸ್ ಕೊಟ್ಟರು. ಇದಾದ ಕೆಲವೇ ದಿನಗಳ ನಂತರ ಲಕ್ಷ್ಮಿಗೆ ಮಲಯಾಳಂ ಸಿನಿಮಾ ಒಂದರಲ್ಲಿ ನಟಿಸುವಂತಹ ಆಫರ್ ಬಂತು, ಅಂದರೆ ಅವಕಾಶ ಬಂತು. ಆ ಸಿನಿಮಾದ ಹೆಸರೇ ಚಟ್ಟಕ್ಕಾರಿ. ಈ ಸಿನಿಮಾದಲ್ಲಿ ಮೋಹನ್ ಶರ್ಮಾ ಎಂಬ ನಟ ನಾಯಕ ಆದರೆ ಲಕ್ಷ್ಮಿ ನಾಯಕಿ. ಈ ಸಿನಿಮಾ 1974ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯಿತು. ಇನ್ನು ಈ ಸಿನಿಮಾದಲ್ಲಿದ್ದಂತಹ ಹಸಿಬಿಸಿ ದೃಶ್ಯಗಳು ಆಗಿನ ಯುವ ಜನತೆಯ ಮನಸ್ಸನ್ನ ಗೆದ್ದಿದ್ವು. ಇನ್ನು ಆಗಿನ ಕಾಲದಲ್ಲಿ ಈ ಚಟ್ಟಕ್ಕಾರಿ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು, ಅಂದರೆ ವಯಸ್ಕರ ಚಿತ್ರ ಅಂತ ಘೋಷಣೆ ಮಾಡಿದ್ರು. ಅಂದರೆ ಈ ಚಟ್ಟಕ್ಕಾರಿ ಸಿನಿಮಾ ಆ ದಿನಗಳಲ್ಲಿ ಎಂತಹ ಮೋಡಿ ಮಾಡಿತ್ತು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಇದೇ ಚಟ್ಟಕ್ಕಾರಿ ಸಿನಿಮಾ 1975ನೇ ಇಸ್ವಿಯಲ್ಲಿ ಹಿಂದಿಗೆ ಕೂಡ ಜೂಲಿ ಎಂಬ ಹೆಸರಿನಲ್ಲಿ ರೀಮೇಕ್ ಆಗಿ ದೊಡ್ಡ ಯಶಸ್ಸನ್ನ ಕಂಡಿತು. ಆ ಸಿನಿಮಾದಲ್ಲಿ ಕೂಡ ಲಕ್ಷ್ಮಿನೇ ನಾಯಕಿ, ಅದು ಕೂಡ ವಯಸ್ಕರ ಚಿತ್ರನೇ. ಆ ಸಿನಿಮಾ ಆಗಿನ ಕಾಲಕ್ಕೆ ಎಷ್ಟು ಆಟ ಆಗಿತ್ತು ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಇನ್ನು ಈ ಸಿನಿಮಾದಲ್ಲಿ ಜೂಲಿ ಎಂಬ ಪಾತ್ರದಲ್ಲಿ ಲಕ್ಷ್ಮಿ ನಟಿಸಿದ್ರು. ಈ ಸಿನಿಮಾದಲ್ಲಿ ಲಕ್ಷ್ಮಿ ನಟನೆ ಅದ್ಭುತ ಮತ್ತು ಅಮೋಘವಾಗಿತ್ತು. ಆದ್ದರಿಂದ ಕೇರಳ ಸರ್ಕಾರದಿಂದ ಲಕ್ಷ್ಮಿಗೆ ಅವಾರ್ಡ್ ಕೂಡ ಬಂತು. ಇನ್ನು ಈ ರೀತಿಯಲ್ಲಿ ಲಕ್ಷ್ಮಿ ಚಟ್ಟಕ್ಕಾರಿ ಸಿನಿಮಾದ ಮೂಲಕ ಬಿಸಿಯೆಸ್ಟ್ ಹೀರೋಯಿನ್ ಆದ್ರು. ಇಷ್ಟೆಲ್ಲದರ ಮಧ್ಯ ಈ ಚಟ್ಟಕ್ಕಾರಿ ಎಂಬ ಸಿನಿಮಾದಲ್ಲಿ ಲಕ್ಷ್ಮಿ ಜೊತೆ ನಟಿಸಿದ್ದಂತಹ ಮೋಹನ್ ಶರ್ಮಾ ಮತ್ತು ಲಕ್ಷ್ಮಿ ಜೋಡಿ ಯಶಸ್ವಿ ಜೋಡಿಯಾಗಿ ಹೆಸರು ಮಾಡಿತ್ತು. ಇದರಿಂದ ಮೋಹನ್ ಶರ್ಮಾ ಮತ್ತು ಲಕ್ಷ್ಮಿ ಒಂದರಿಂದ ಒಂದರಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು. ಈ ರೀತಿ ಸಿನಿಮಾಗಳಲ್ಲಿ ನಟಿಸುತ್ತಾ ಇರಬೇಕಾದ್ರೇನೆ ಲಕ್ಷ್ಮಿಗೆ ಮೋಹನ್ ಶರ್ಮನ ಜೊತೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ಬದಲಾಗಿ ಮೋಹನ್ ಶರ್ಮನನ್ನೇ ಲಕ್ಷ್ಮಿ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡ್ರು. ಈ ವಿಷಯದ ಬಗ್ಗೆ ಸ್ವತಃ ಮೋಹನ್ ಶರ್ಮಾ ಈ ಮಧ್ಯದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಅದು 1975ನೇ ಇಸ್ವಿ. ಲಕ್ಷ್ಮಿ ನನ್ನನ್ನು ಒಂದು ದಿನ ಶಾಪಿಂಗ್ಗೆ ಅಂತ ಹೇಳಿ ಕರೆದುಕೊಂಡು ಹೋದ್ರು. ಚೆನ್ನೈನ ಪ್ರಮುಖ ಮಾಲ್ ಒಂದಕ್ಕೆ ನಾನು ಲಕ್ಷ್ಮಿ ಶಾಪಿಂಗ್ಗೆ ಹೋದ್ವಿ. ಅಲ್ಲಿ ನನಗೆ ಫಾರಿನ್ ಅಂದರೆ ವಿದೇಶಿ ಸೆಂಟ್ ಬಾಟಲ್ ಒಂದು ಇಷ್ಟ ಆಯಿತು. ಆದರೆ ಆ ಕಾಲದಲ್ಲಿ ಅದರ ಬೆಲೆ 500 ರೂಪಾಯಿ. ಆದ್ದರಿಂದ ಅದನ್ನು ನಾನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ. ಆದರೆ ನೆಕ್ಸ್ಟ್ ಡೇನೇ ನನ್ನ ಕಾರ್ನಲ್ಲಿ ಲಕ್ಷ್ಮಿ ಆ ಸೆಂಟ್ ಬಾಟಲ್ನ ಇಟ್ಟು, ಮೋಹನ್ ನಿಮಗೆ ನನ್ನ ಕಡೆಯಿಂದ ಗಿಫ್ಟು ಅಂತ ಹೇಳಿದ್ರು. ಇದರಿಂದ ನನಗೆ ಆಶ್ಚರ್ಯ ಆಯಿತು. ಆದರೆ ಮೊದಲಿಗೆ ನಾನು ಇದು ಬರೀ ಸ್ನೇಹವಿರಬೇಕು ಅಂತ ಅಂದ್ಕೊಂಡೆ. ಆದರೆ ನನ್ನನ್ನು ಲಕ್ಷ್ಮಿ ಡೀಪ್ ಆಗಿ ಪ್ರೀತಿಸ್ತಾ ಇದ್ರು. ಈ ವಿಷಯ ಆಗ ನನಗೆ ಗೊತ್ತಿರಲಿಲ್ಲ. ಆದರೆ ನಂತರ ಲಕ್ಷ್ಮಿನೇ ನನ್ನ ಹತ್ರ ಬಂದು, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಮೋಹನ್ ಅಂತ ಪ್ರಪೋಸ್ ಮಾಡಿ, ಮೋಹನ್ ನೀವು ನನ್ನ ಪ್ಲೀಸ್ ಮದುವೆ ಮಾಡ್ಕೊಳ್ಳಿ, ನೀವು ನನ್ನ ಮದುವೆ ಆದರೆ ನೀವು ಸಾಕಿದ ನಾಯಿ ತರಹ ನೀವು ಹೇಳಿದ್ದು ಕೇಳ್ಕೊಂಡು ನಿಮ್ಮ ಕಾಲ ಹತ್ರ ಬಿದ್ದಿರ್ತೀನಿ ಅಂತ ಹೇಳಿದ್ರು. ಆ ಮಾತನ್ನ ಕೇಳಿ ನಾನು ಆಶ್ಚರ್ಯಚಕಿತನಾದೆ. ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ ಅಂತ ಕೇಳಿದ್ದೆ. ಅದಕ್ಕೆ ಲಕ್ಷ್ಮಿ ಹೌದು ಅಂತ ಹೇಳಿದ್ರಿಂದ ನಾನು ಲಕ್ಷ್ಮಿಯ ಪ್ರೇಮದ ಬಲೆಯಲ್ಲಿ ಬಿದ್ದೆ. ಇನ್ನು ಆ ದಿನಗಳಲ್ಲಿ ಲಕ್ಷ್ಮಿ ಗ್ಲಾಮರಸ್ ಹಾಟ್ ಹೀರೋಯಿನ್.
ಇನ್ನು ಈ ಮೋಹನ್ಗೆ ಲಕ್ಷ್ಮಿ ಅದಾಗಲೇ ಮದುವೆ ಆಗಿ ಡೈವರ್ಸ್ ಆಗಿದೆ, ಜೊತೆಗೊಂದು ಮಗುವಿದೆ ಅನ್ನುವ ವಿಷಯ ಕೂಡ ಗೊತ್ತಿತ್ತು. ಆದ್ರೆ ಮೋಹನ್ ಲಕ್ಷ್ಮಿ ಪ್ರೀತಿಗೆ ಯಾವುದು ಕೂಡ ಅಡ್ಡಿ ಬರಲಿಲ್ಲ. ಇನ್ನು ಲಕ್ಷ್ಮಿ ಅಂತ ಸ್ಟಾರ್ ನಟಿ ಸುರಸುಂದರಿ ಬಂದು ತಾನಾಗಿಯೇ ನಿಮ್ಮನ್ನ ಪ್ರೀತಿಸ್ತೀನಿ ಅಂದ್ರೆ ಯಾರು ತಾನೇ ಬಿಟ್ಟು ಬಿಡ್ತಾರೆ. ಮೋಹನ್ ಕೂಡ ಅದೇ ರೀತಿಯಲ್ಲಿ ಲಕ್ಷ್ಮಿ ಪ್ರೇಮಕ್ಕೆ ಒಪ್ಕೊಂಡ್ರು. ಅದಾದ ನಂತರ ನೆಕ್ಸ್ಟ್ ಡೇನೆ ತನ್ನ ಹೋಟೆಲ್ ರೂಮ್ಗೆ ಲಕ್ಷ್ಮಿನ ಮೋಹನ್ ಆಹ್ವಾನಿಸಿದ್ರು. ನೀವು ಬರಲೇಬೇಕು ಅಂತ ಹೇಳಿದ್ರಿಂದ, ಅವಸರ ಮಾಡಿದ್ರಿಂದ ಮೋಹನ್ ಲಕ್ಷ್ಮಿ ರೂಮ್ಗೆ ಹೋಗಿದ್ರು. ಅಲ್ಲಿ ಲಕ್ಷ್ಮಿ ನನ್ನ ಮದುವೆ ಮಾಡ್ಕೋತೀರಾ ಅಂತ ಮೋಹನ್ನ ಕೇಳಿದ್ರು. ಅದು ಕೂಡ ಈಗಲೇ ಇಲ್ಲೇ ಅಂತ ಹೇಳಿದ್ರಿಂದ ಮೋಹನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ಮೋಹನ್, ನಾನು ಈಗ ತಾನು ಹೀರೋ ಆಗಿ ನೆಲೆ ನಿಲ್ತಾ ಇದ್ದೀನಿ, ಈಗೀಗ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಾ ಇವೆ, 2 ಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ್ರು. ಆದರೆ ಲಕ್ಷ್ಮಿ, ನಿಮ್ಮ ಕಷ್ಟ ಸುಖಕ್ಕೆ ಜೊತೆಯಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರಿಂದ ಮೋಹನ್ ಲಕ್ಷ್ಮಿನ ಮದುವೆ ಆಗಲು ಒಪ್ಪಿಕೊಂಡ್ರು. ನಂತರ ಮೋಹನ್ ಲಕ್ಷ್ಮಿ ಹಣೆಗೆ ಕುಂಕುಮ ಇಟ್ಟು ನಮ್ಮಿಬ್ಬರ ಮದುವೆ ಆಯ್ತು ಅಂತ ಹೇಳಿದ್ರು. ಇಷ್ಟೆಲ್ಲ ನಡೆದಿದ್ದು ಲಕ್ಷ್ಮಿ ಇದ್ದಂತ ರೂಮ್ನಲ್ಲಿ. ಇನ್ನು ಅದೇ ರೂಮ್ನಲ್ಲಿ ಆಗ್ಲೇ ಇವರಿಬ್ರು ಶೋಭನಾ ಅಂದ್ರೆ ಫಸ್ಟ್ ನೈಟ್ ನ ಕೂಡ ಮಾಡ್ಕೊಂಡಿದ್ರು. ಲಕ್ಷ್ಮಿ ಮೋಹನ್ನ ತೋಳಿನ ತಕೆಯಲ್ಲಿ ರಾತ್ರಿಯನ್ನ ಕಳೆದಿದ್ರು. ಆದ್ರೆ ಮಾರನೇ ದಿನವೇ ನೆಕ್ಸ್ಟ್ ಡೇನೆ ಲಕ್ಷ್ಮಿ ಮತ್ತು ಮೋಹನ್ ಮದುವೆ ವಿಷಯ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಬಂದು ದೊಡ್ಡದಾಗಿಯೇ ಸುದ್ದಿ ಆಯ್ತು. ಮದುವೆ ನಂತರ ಒಂದಿಷ್ಟು ದಿನ ಇವರಿಬ್ಬರ ಜೀವನ ಚೆನ್ನಾಗಿಯೇ ನಡೀತು. ಆದ್ರೆ ಇವರಿಬ್ಬರ ನಡುವೆ ಆ ಮಟ್ಟಿನ ಹೊಂದಾಣಿಕೆ ಮಾತ್ರ ಇರಲಿಲ್ಲ. ಲಕ್ಷ್ಮಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ನಡೆಸ್ತಾ ಇದ್ರು. ಆದ್ರೆ ಮೋಹನ್ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಲಕ್ಷ್ಮಿಯನ್ನ ಮದುವೆ ಆದ ಮೇಲೆ ಮೋಹನ್ ಅಭಿನಯಿಸಿದಂತಹ ಯಾವ ಸಿನಿಮಾನು ಅಷ್ಟಾಗಿ ಯಶಸ್ವಿ ಆಗಲಿಲ್ಲ. ಹೀರೋ ಆಗಿ ಉಳಿದುಕೊಳ್ಳೋಕೆನೆ ಮೋಹನ್ ಕಷ್ಟಪಡಬೇಕಾಗಿ ಬಂತು. ಒಟ್ಟಿನಲ್ಲಿ ಆಗೋ ಈಗೋ ಶೂಟಿಂಗ್ ನಲ್ಲಿ ಇಬ್ರು ಬ್ಯುಸಿ ಆಗಿರ್ತಿದ್ರು. ಆದ್ರೆ ಲಕ್ಷ್ಮಿ ವರ್ತನೆ ಮಾತ್ರ ಬರುತ್ತಾ ಬದಲಾಗಲು ಶುರುವಾಯಿತು. ಲಕ್ಷ್ಮಿ ಸಹ ನಟರ ಜೊತೆ ಆಗಿನ ದಿನಗಳಲ್ಲಿ ತುಂಬಾನೇ ಅಂದ್ರೆ ಅಗತ್ಯ ಮೀರಿ ಕ್ಲೋಸ್ ಆಗಿರ್ತಿದ್ರು. ಮೋಹನ್ಗೆ ಲಕ್ಷ್ಮಿಯ ನಡವಳಿಕೆ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ. ಇದರಿಂದ ಲಕ್ಷ್ಮಿ ಮತ್ತು ಮೋಹನ್ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಮನಸ್ತಾಪಗಳಾಗಿ ಮೋಹನ್ ಲಕ್ಷ್ಮಿಗೆ 1980ನೇ ಇಸ್ವಿಯಲ್ಲಿ ಡೈವರ್ಸ್ ಕೊಟ್ರು, ಅಂದ್ರೆ ವಿಚ್ಛೇದನವನ್ನ ಕೊಟ್ರು. ಮೋಹನ್ ಶರ್ಮಾ ಪ್ರಕಾರ ಲಕ್ಷ್ಮಿ ಅವಳು ಮೋಸಗಾರ್ತಿ, ತುಂಬಾನೇ ತಪ್ಪನ್ನ ಮಾಡಿದ್ದಾಳೆ, ನಾಯಿ ತರ ನಿಯತ್ತಾಗಿ ನಿಮ್ ಸೇವೆ ಮಾಡ್ಕೊಂಡು ನಿಮ್ ಜೊತೆ ಇರ್ತೀನಿ ಅಂತ ಸುಳ್ಳು ಹೇಳಿ ಪ್ರೀತಿಯ ನಾಟಕ ಆಡಿ ಮದುವೆ ಆಗಿದ್ಲು. ಆದ್ರೆ ಮದುವೆ ನಂತರ ಅವಳ ವರ್ತನೆ ಬೇರೆ ತರಹಾನೇ ಇತ್ತು. ಅದನ್ನೆಲ್ಲ ನಾನಿಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಮೋಹನ್ ಶರ್ಮಾ. ಅವರು ಹೇಳಿದ್ದಂತಹ ಈ ಮಾತುಗಳು ತುಂಬಾನೇ ವೈರಲ್ ಆಗಿತ್ತು. ಇನ್ನು ಮೋಹನ್ ಶರ್ಮಾ ಮುಂದುವರೆದು, ಲಕ್ಷ್ಮಿ ನನ್ನ ಹೆಂಡತಿ ಆಗಿದ್ದಾಗಲೇ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ಲು, ಆಕೆ ಬೇರೊಬ್ಬರನ್ನ ಪ್ರೀತಿಸ್ತಾ ಇದ್ದುದ್ರಿಂದಾನೇ ಆತನ ಜೊತೆ ಕ್ಲೋಸ್ ಆಗಿ ನಮ್ಮಿಬ್ಬರ ಡೈವರ್ಸ್ ಆಯ್ತು ಅಂತ ಮೋಹನ್ ಶರ್ಮಾ ಹೇಳ್ಕೊಂಡಿದ್ರು. ಇನ್ನು ಡೈವರ್ಸ್ ನಂತರ ಲಕ್ಷ್ಮಿ ಹೆಸರು ಕನ್ನಡದ ನಟ ಅಂಬರೀಷ್ ಜೊತೆ ಕೂಡ ಒಂದಷ್ಟು ದಿನ ಕೇಳಿ ಬಂತು. ಈ ಸಲಿಗೆ ಇದ್ದುದರಿಂದಾನೇ ಅಂಬರೀಷ್ ಮತ್ತು ಲಕ್ಷ್ಮಿ ಸೇರಿ ಒಂದರಿಂದ ಒಂದರಂತೆ ಆ ದಿನಗಳಲ್ಲಿ 5 ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ನಂತರ ಅಂಬರೀಷ್ ಬಾಳಿಗೆ ಸುಮಲತಾ ಪ್ರವೇಶವಾಗಿ ಅಂಬರೀಷ್ ಸುಮಲತರ ಪ್ರೀತಿಗೆ ಶರಣಾಗಿದ್ರು. ಇನ್ನು ಲಕ್ಷ್ಮಿ ಹೆಸರು ಅನಂತ್ನಾಗ್ ಜೊತೆ ಅಂತೂ ಬಹಳಾನೇ ಕೇಳಿ ಬಂದಿತ್ತು. ಅವೆಲ್ಲ ಸಿನಿಮಾದಲ್ಲಿನ ಪಾತ್ರಕ್ಕಾಗಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಲಕ್ಷ್ಮಿ ನಟಿಯಾಗಿ ಎಷ್ಟೋ ಜನ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಟಿಸಿದ್ರು. ತೆಲುಗಿನಲ್ಲಿ NTR, ANR ಜೊತೆ, ಕನ್ನಡದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಜೊತೆ, ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಜೊತೆ ಎಲ್ಲ ದಿಗ್ಗಜ ನಟರ ಜೊತೆ ಕೂಡ ಲಕ್ಷ್ಮಿ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇನ್ನು 2ನೇ ಗಂಡ ಮೋಹನ್ ಜೊತೆ ಡೈವರ್ಸ್ ಆಗಿ 7 ವರ್ಷಗಳ ಕಳೆದ ಮೇಲೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ರು. ಆತಾನೇ ನಿರ್ದೇಶಕ ಶಿವಚಂದ್ರನ್. ಈತ ಎನ್ ಉಯಿರ್ ಕನ್ನಮ್ಮ ಎಂಬ ಸಿನಿಮಾದ ನಿರ್ದೇಶಕ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಲಕ್ಷ್ಮಿ ನಟನೆ ಮಾಡ್ತಿದ್ರು. ಈ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಲಕ್ಷ್ಮಿ ಮತ್ತು ಶಿವಚಂದ್ರನ್ ನಡುವೆ ಸ್ನೇಹ ಅನ್ನುವುದು ಶುರುವಾಗಿ ನಂತರ ಅದು ಪ್ರೀತಿಯಾಗಿ ಈ ಎನ್ ಉಯಿರ್ ಕಣ್ಣಮ್ಮ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಇವರಿಬ್ಬರ ಮದುವೆ ಕೂಡ ಆಗಿ ಹೋಯ್ತು. ಇದರಿಂದ 3ನೇ ಗಂಡನಾಗಿ ನಿರ್ದೇಶಕ ನಟ ಶಿವಚಂದ್ರನ್ ಲಕ್ಷ್ಮಿ ಬಾಳಿಗೆ ಪ್ರವೇಶವನ್ನ ಮಾಡಿದ್ರು. ಇವರಿಬ್ಬರ ಸಂಸಾರ ಕೂಡ ಅನ್ಯೋನ್ಯವಾಗಿಯೇ ಶುರುವಾಯಿತು. ಆದ್ರೆ ಮದುವೆ ನಂತರ ಲಕ್ಷ್ಮಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ರೆ ಸಹ ಕಲಾವಿದೆಯಾಗಿ ಬದಲಾದ್ರು. ಹೀರೋಯಿನ್ ಆಗಿ ಅಂದ್ರೆ ನಾಯಕ ನಟಿಯಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ನಿಲ್ಲಿಸಿಬಿಟ್ರು. ಕಾರಣ ಲಕ್ಷ್ಮಿಗೆ ಅಷ್ಟೊತ್ತಾಗ್ಲೇ 37 ವರ್ಷ ವಯಸ್ಸಾಗಿತ್ತು. ಇನ್ನು ಲಕ್ಷ್ಮಿ ಸಹ ಕಲಾವಿದೆಯಾಗಿ ಕನ್ನಡ, ತಮಿಳು, ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಸಿನಿಮಾ ಹೀರೋಗೆ ಅಕ್ಕನ ಪಾತ್ರದಲ್ಲಿ, ನಂತರ ತಾಯಿ ಪಾತ್ರದಲ್ಲಿ ನಟಿಸಿ ಆಗಿನ ಕಾಲದ ಯುವ ನಟರಾದಂತಹ ತೆಲುಗಿನ ಚಿರಂಜೀವಿ, ಬಾಲಕೃಷ್ಣ, ನಾಗಾರ್ಜುನ ಜೊತೆ, ಕನ್ನಡದಲ್ಲಿ ಶಿವರಾಜ್ ಕುಮಾರ್, ರವಿಚಂದ್ರನ್ ಜೊತೆ ಕೂಡ ನಟಿಸಿ ಯಶಸ್ವಿ ಆದ್ರು. ಆದ್ರೆ ಲಕ್ಷ್ಮಿ ಮದುವೆ ವಿಷಯದಲ್ಲಿ ಮಾತ್ರ ಅನೇಕ ಸಾರಿ ಬಹಳಷ್ಟು ಪ್ರಶ್ನೆಗಳು ಬಂದಿವೆ. ಲಕ್ಷ್ಮಿಯನ್ನ ನೇರವಾಗಿಯೇ ನೀವು ಇಷ್ಟು ಸಾರಿ ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ
ಲಕ್ಷ್ಮಿ ಅದಕ್ಕೆ ಕೊಡುವ ಉತ್ತರ ಏನಂದ್ರೆ, ನಾನು ಹೆಚ್ಚು ನೀನು ಕಡಿಮೆ ಅಂತ ತಾರತಮ್ಯ ಮಾಡೋರನ್ನ ಕಂಡ್ರೆ ನನಗೆ ಇಷ್ಟ ಆಗಲ್ಲ. ಗಂಡಸರ ಅಹಂಕಾರ ದರ್ಪನೇ ನಾನು ಈ ರೀತಿ 3 ಮದುವೆ ಆಗೋಕೆ ಕಾರಣ ಅಂತ ಲಕ್ಷ್ಮಿ ಉತ್ತರ ಕೊಡ್ತಾರೆ. ಆದ್ರೆ ಲಕ್ಷ್ಮಿ ಮಗಳು ಐಶ್ವರ್ಯಾಗೆ ಮಾತ್ರ ತಕ್ಕ ತಾಯಿ ಆಗ್ಲಿಲ್ಲ. ಆಕೆಯನ್ನ ಒಂದು ದಿನಾನು ಕೂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಲಕ್ಷ್ಮಿ ಅವರ ವೈಯಕ್ತಿಕ ಜೀವನ ಏನೇ ಇರಲಿ, ಆಕೆ ಎಷ್ಟೇ ಸಾರಿ ಯಾರನ್ನಾದ್ರೂ ಮದುವೆ ಆಗಿರಲಿ, ಯಾರನ್ನಾದ್ರೂ ಪ್ರೀತಿಸಿರ್ಲಿ, ಅವಳ ಪರ್ಸನಲ್ ಲೈಫ್ ಏನೇ ಇರಲಿ, ಅವಳ ಪ್ರೊಫೆಷನಲ್ ಲೈಫ್ ಅಂದ್ರೆ ವೃತ್ತಿ ಜೀವನದಲ್ಲಿ ಮಾತ್ರ ಲಕ್ಷ್ಮಿ ಅವಳು ಅದ್ಭುತ ನಟಿ ಅಂತ ಹೇಳ್ಬೋದು. ಇನ್ನು ಇಂಥ ಲಕ್ಷ್ಮಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.